ಬಳ್ಳಾರಿಯಲ್ಲಿ ಕೇವಲ ಬ್ಯಾನರ್ ವಿಚಾರವಾಗಿ ಶುರುವಾದಂತಹ ಗಲಾಟೆ ಓರ್ವ ವ್ಯಕ್ತಿಯನ್ನ ಬಲಿ ಪಡೆಯಿತು. ಇದಾದ ನಂತರ ಈಗ ಬಳ್ಳಾರಿಯ ರಾಜಕಾರಣಿಗಳು ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಬ್ಯಾನರ್ ಬಡಿದಾಟದ ನಂತರ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ನಾಳೆ ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ಇದೆ. ಈ ಹಿನ್ನೆಲೆಯಲ್ಲಿ ಬ್ಯಾನರ್ ಹಾಕಬೇಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯವನ್ನ ತಿಳಿಸಿ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಬ್ಯಾನರ್ ಹಾಕಿದ್ರೆ ಸಂಬಂಧ ಕಳೆದುಕೊಳ್ತೀರಾ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಪ್ರೀತಿ ಗೌರವವನ್ನ ಬ್ಯಾನರ್ನಲ್ಲಿ ತೋರಿಸೋದಲ್ಲ, ನಿಮ್ಮ ನಿಷ್ಠೆ, ಪ್ರೀತಿ, ಸೇವಾ ಮನೋಭಾವದಲ್ಲಿ ನಾವದನ್ನ ಕಾಣುತ್ತೇನೆ ಅಂತೇಳಿ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ಬಳ್ಳಾರಿಯಲ್ಲಿ ಕೇವಲ ಬ್ಯಾನರ್ ವಿಚಾರವಾಗಿ ಶುರುವಾದಂತಹ ಗಲಾಟೆ ಓರ್ವ ವ್ಯಕ್ತಿಯನ್ನ ಬಲಿ ಪಡೆಯಿತು. ಇದಾದ ನಂತರ ಈಗ ಬಳ್ಳಾರಿಯ ರಾಜಕಾರಣಿಗಳು ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಬ್ಯಾನರ್ ಬಡಿದಾಟದ ನಂತರ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ನಾಳೆ ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ಇದೆ. ಈ ಹಿನ್ನೆಲೆಯಲ್ಲಿ ಬ್ಯಾನರ್ ಹಾಕಬೇಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯವನ್ನ ತಿಳಿಸಿ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಬ್ಯಾನರ್ ಹಾಕಿದ್ರೆ ಸಂಬಂಧ ಕಳೆದುಕೊಳ್ತೀರಾ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಪ್ರೀತಿ ಗೌರವವನ್ನ ಬ್ಯಾನರ್ನಲ್ಲಿ ತೋರಿಸೋದಲ್ಲ, ನಿಮ್ಮ ನಿಷ್ಠೆ, ಪ್ರೀತಿ, ಸೇವಾ ಮನೋಭಾವದಲ್ಲಿ ನಾವದನ್ನ ಕಾಣುತ್ತೇನೆ ಅಂತೇಳಿ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ಬಳ್ಳಾರಿಯಲ್ಲಿ ಕೇವಲ ಬ್ಯಾನರ್ ವಿಚಾರವಾಗಿ ಶುರುವಾದಂತಹ ಗಲಾಟೆ ಓರ್ವ ವ್ಯಕ್ತಿಯನ್ನ ಬಲಿ ಪಡೆಯಿತು. ಇದಾದ ನಂತರ ಈಗ ಬಳ್ಳಾರಿಯ ರಾಜಕಾರಣಿಗಳು ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಬ್ಯಾನರ್ ಬಡಿದಾಟದ ನಂತರ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ನಾಳೆ ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ಇದೆ. ಈ ಹಿನ್ನೆಲೆಯಲ್ಲಿ ಬ್ಯಾನರ್ ಹಾಕಬೇಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯವನ್ನ ತಿಳಿಸಿ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಬ್ಯಾನರ್ ಹಾಕಿದ್ರೆ ಸಂಬಂಧ ಕಳೆದುಕೊಳ್ತೀರಾ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಪ್ರೀತಿ ಗೌರವವನ್ನ ಬ್ಯಾನರ್ನಲ್ಲಿ ತೋರಿಸೋದಲ್ಲ, ನಿಮ್ಮ ನಿಷ್ಠೆ, ಪ್ರೀತಿ, ಸೇವಾ ಮನೋಭಾವದಲ್ಲಿ ನಾವದನ್ನ ಕಾಣುತ್ತೇನೆ ಅಂತೇಳಿ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ಬಳ್ಳಾರಿಯಲ್ಲಿ ಕೇವಲ ಬ್ಯಾನರ್ ವಿಚಾರವಾಗಿ ಶುರುವಾದಂತಹ ಗಲಾಟೆ ಓರ್ವ ವ್ಯಕ್ತಿಯನ್ನ ಬಲಿ ಪಡೆಯಿತು. ಇದಾದ ನಂತರ ಈಗ ಬಳ್ಳಾರಿಯ ರಾಜಕಾರಣಿಗಳು ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಬ್ಯಾನರ್ ಬಡಿದಾಟದ ನಂತರ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ನಾಳೆ ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ಇದೆ. ಈ ಹಿನ್ನೆಲೆಯಲ್ಲಿ ಬ್ಯಾನರ್ ಹಾಕಬೇಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯವನ್ನ ತಿಳಿಸಿ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಬ್ಯಾನರ್ ಹಾಕಿದ್ರೆ ಸಂಬಂಧ ಕಳೆದುಕೊಳ್ತೀರಾ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಪ್ರೀತಿ ಗೌರವವನ್ನ ಬ್ಯಾನರ್ನಲ್ಲಿ ತೋರಿಸೋದಲ್ಲ, ನಿಮ್ಮ ನಿಷ್ಠೆ, ಪ್ರೀತಿ, ಸೇವಾ ಮನೋಭಾವದಲ್ಲಿ ನಾವದನ್ನ ಕಾಣುತ್ತೇನೆ ಅಂತೇಳಿ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ಬಳ್ಳಾರಿಯಲ್ಲಿ ಕೇವಲ ಬ್ಯಾನರ್ ವಿಚಾರವಾಗಿ ಶುರುವಾದಂತಹ ಗಲಾಟೆ ಓರ್ವ ವ್ಯಕ್ತಿಯನ್ನ ಬಲಿ ಪಡೆಯಿತು. ಇದಾದ ನಂತರ ಈಗ ಬಳ್ಳಾರಿಯ ರಾಜಕಾರಣಿಗಳು ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಬ್ಯಾನರ್ ಬಡಿದಾಟದ ನಂತರ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ನಾಳೆ ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ಇದೆ. ಈ ಹಿನ್ನೆಲೆಯಲ್ಲಿ ಬ್ಯಾನರ್ ಹಾಕಬೇಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯವನ್ನ ತಿಳಿಸಿ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಬ್ಯಾನರ್ ಹಾಕಿದ್ರೆ ಸಂಬಂಧ ಕಳೆದುಕೊಳ್ತೀರಾ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಪ್ರೀತಿ ಗೌರವವನ್ನ ಬ್ಯಾನರ್ನಲ್ಲಿ ತೋರಿಸೋದಲ್ಲ, ನಿಮ್ಮ ನಿಷ್ಠೆ, ಪ್ರೀತಿ, ಸೇವಾ ಮನೋಭಾವದಲ್ಲಿ ನಾವದನ್ನ ಕಾಣುತ್ತೇನೆ ಅಂತೇಳಿ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ಬಳ್ಳಾರಿಯಲ್ಲಿ ಕೇವಲ ಬ್ಯಾನರ್ ವಿಚಾರವಾಗಿ ಶುರುವಾದಂತಹ ಗಲಾಟೆ ಓರ್ವ ವ್ಯಕ್ತಿಯನ್ನ ಬಲಿ ಪಡೆಯಿತು. ಇದಾದ ನಂತರ ಈಗ ಬಳ್ಳಾರಿಯ ರಾಜಕಾರಣಿಗಳು ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಬ್ಯಾನರ್ ಬಡಿದಾಟದ ನಂತರ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ನಾಳೆ ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ಇದೆ. ಈ ಹಿನ್ನೆಲೆಯಲ್ಲಿ ಬ್ಯಾನರ್ ಹಾಕಬೇಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯವನ್ನ ತಿಳಿಸಿ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಬ್ಯಾನರ್ ಹಾಕಿದ್ರೆ ಸಂಬಂಧ ಕಳೆದುಕೊಳ್ತೀರಾ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಪ್ರೀತಿ ಗೌರವವನ್ನ ಬ್ಯಾನರ್ನಲ್ಲಿ ತೋರಿಸೋದಲ್ಲ, ನಿಮ್ಮ ನಿಷ್ಠೆ, ಪ್ರೀತಿ, ಸೇವಾ ಮನೋಭಾವದಲ್ಲಿ ನಾವದನ್ನ ಕಾಣುತ್ತೇನೆ ಅಂತೇಳಿ ಹೇಳಿದ್ದಾರೆ ಜನಾರ್ದನ ರೆಡ್ಡಿ.
ಬಳ್ಳಾರಿಯಲ್ಲಿ ಕೇವಲ ಬ್ಯಾನರ್ ವಿಚಾರವಾಗಿ ಶುರುವಾದಂತಹ ಗಲಾಟೆ ಓರ್ವ ವ್ಯಕ್ತಿಯನ್ನ ಬಲಿ ಪಡೆಯಿತು. ಇದಾದ ನಂತರ ಈಗ ಬಳ್ಳಾರಿಯ ರಾಜಕಾರಣಿಗಳು ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಬ್ಯಾನರ್ ಬಡಿದಾಟದ ನಂತರ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ನಾಳೆ ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ಇದೆ. ಈ ಹಿನ್ನೆಲೆಯಲ್ಲಿ ಬ್ಯಾನರ್ ಹಾಕಬೇಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯವನ್ನ ತಿಳಿಸಿ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಬ್ಯಾನರ್ ಹಾಕಿದ್ರೆ ಸಂಬಂಧ ಕಳೆದುಕೊಳ್ತೀರಾ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಪ್ರೀತಿ ಗೌರವವನ್ನ ಬ್ಯಾನರ್ನಲ್ಲಿ ತೋರಿಸೋದಲ್ಲ, ನಿಮ್ಮ ನಿಷ್ಠೆ, ಪ್ರೀತಿ, ಸೇವಾ ಮನೋಭಾವದಲ್ಲಿ ನಾವದನ್ನ ಕಾಣುತ್ತೇನೆ ಅಂತೇಳಿ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ಬಳ್ಳಾರಿಯಲ್ಲಿ ಕೇವಲ ಬ್ಯಾನರ್ ವಿಚಾರವಾಗಿ ಶುರುವಾದಂತಹ ಗಲಾಟೆ ಓರ್ವ ವ್ಯಕ್ತಿಯನ್ನ ಬಲಿ ಪಡೆಯಿತು. ಇದಾದ ನಂತರ ಈಗ ಬಳ್ಳಾರಿಯ ರಾಜಕಾರಣಿಗಳು ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಬ್ಯಾನರ್ ಬಡಿದಾಟದ ನಂತರ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ನಾಳೆ ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ಇದೆ. ಈ ಹಿನ್ನೆಲೆಯಲ್ಲಿ ಬ್ಯಾನರ್ ಹಾಕಬೇಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯವನ್ನ ತಿಳಿಸಿ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಬ್ಯಾನರ್ ಹಾಕಿದ್ರೆ ಸಂಬಂಧ ಕಳೆದುಕೊಳ್ತೀರಾ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಪ್ರೀತಿ ಗೌರವವನ್ನ ಬ್ಯಾನರ್ನಲ್ಲಿ ತೋರಿಸೋದಲ್ಲ, ನಿಮ್ಮ ನಿಷ್ಠೆ, ಪ್ರೀತಿ, ಸೇವಾ ಮನೋಭಾವದಲ್ಲಿ ನಾವದನ್ನ ಕಾಣುತ್ತೇನೆ ಅಂತೇಳಿ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ಬಳ್ಳಾರಿಯಲ್ಲಿ ಕೇವಲ ಬ್ಯಾನರ್ ವಿಚಾರವಾಗಿ ಶುರುವಾದಂತಹ ಗಲಾಟೆ ಓರ್ವ ವ್ಯಕ್ತಿಯನ್ನ ಬಲಿ ಪಡೆಯಿತು. ಇದಾದ ನಂತರ ಈಗ ಬಳ್ಳಾರಿಯ ರಾಜಕಾರಣಿಗಳು ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಬ್ಯಾನರ್ ಬಡಿದಾಟದ ನಂತರ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ನಾಳೆ ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ಇದೆ. ಈ ಹಿನ್ನೆಲೆಯಲ್ಲಿ ಬ್ಯಾನರ್ ಹಾಕಬೇಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯವನ್ನ ತಿಳಿಸಿ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಬ್ಯಾನರ್ ಹಾಕಿದ್ರೆ ಸಂಬಂಧ ಕಳೆದುಕೊಳ್ತೀರಾ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಪ್ರೀತಿ ಗೌರವವನ್ನ ಬ್ಯಾನರ್ನಲ್ಲಿ ತೋರಿಸೋದಲ್ಲ, ನಿಮ್ಮ ನಿಷ್ಠೆ, ಪ್ರೀತಿ, ಸೇವಾ ಮನೋಭಾವದಲ್ಲಿ ನಾವದನ್ನ ಕಾಣುತ್ತೇನೆ ಅಂತೇಳಿ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ಬಳ್ಳಾರಿಯಲ್ಲಿ ಕೇವಲ ಬ್ಯಾನರ್ ವಿಚಾರವಾಗಿ ಶುರುವಾದಂತಹ ಗಲಾಟೆ ಓರ್ವ ವ್ಯಕ್ತಿಯನ್ನ ಬಲಿ ಪಡೆಯಿತು. ಇದಾದ ನಂತರ ಈಗ ಬಳ್ಳಾರಿಯ ರಾಜಕಾರಣಿಗಳು ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಬ್ಯಾನರ್ ಬಡಿದಾಟದ ನಂತರ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ನಾಳೆ ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ಇದೆ. ಈ ಹಿನ್ನೆಲೆಯಲ್ಲಿ ಬ್ಯಾನರ್ ಹಾಕಬೇಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯವನ್ನ ತಿಳಿಸಿ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಬ್ಯಾನರ್ ಹಾಕಿದ್ರೆ ಸಂಬಂಧ ಕಳೆದುಕೊಳ್ತೀರಾ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಪ್ರೀತಿ ಗೌರವವನ್ನ ಬ್ಯಾನರ್ನಲ್ಲಿ ತೋರಿಸೋದಲ್ಲ, ನಿಮ್ಮ ನಿಷ್ಠೆ, ಪ್ರೀತಿ, ಸೇವಾ ಮನೋಭಾವದಲ್ಲಿ ನಾವದನ್ನ ಕಾಣುತ್ತೇನೆ ಅಂತೇಳಿ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ಬಳ್ಳಾರಿಯಲ್ಲಿ ಕೇವಲ ಬ್ಯಾನರ್ ವಿಚಾರವಾಗಿ ಶುರುವಾದಂತಹ ಗಲಾಟೆ ಓರ್ವ ವ್ಯಕ್ತಿಯನ್ನ ಬಲಿ ಪಡೆಯಿತು. ಇದಾದ ನಂತರ ಈಗ ಬಳ್ಳಾರಿಯ ರಾಜಕಾರಣಿಗಳು ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಬ್ಯಾನರ್ ಬಡಿದಾಟದ ನಂತರ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ನಾಳೆ ಜನಾರ್ದನ್ ರೆಡ್ಡಿ ಅವರ ಬರ್ತ್ಡೇ ಇದೆ. ಈ ಹಿನ್ನೆಲೆಯಲ್ಲಿ ಬ್ಯಾನರ್ ಹಾಕಬೇಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯವನ್ನ ತಿಳಿಸಿ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಬ್ಯಾನರ್ ಹಾಕಿದ್ರೆ ಸಂಬಂಧ ಕಳೆದುಕೊಳ್ತೀರಾ ಅಂತೇಳಿ ರೆಡ್ಡಿ ಹೇಳಿದ್ದಾರೆ. ಪ್ರೀತಿ ಗೌರವವನ್ನ ಬ್ಯಾನರ್ನಲ್ಲಿ ತೋರಿಸೋದಲ್ಲ, ನಿಮ್ಮ ನಿಷ್ಠೆ, ಪ್ರೀತಿ, ಸೇವಾ ಮನೋಭಾವದಲ್ಲಿ ನಾವದನ್ನ ಕಾಣುತ್ತೇನೆ ಅಂತೇಳಿ ಹೇಳಿದ್ದಾರೆ ಜನಾರ್ದನ ರೆಡ್ಡಿ.